ನಮಸ್ತೆ. ಇಂದಿನ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, 100% ಗ್ಯಾರಂಟಿ ಕ್ವಶನ್ಸು, 2 ಮಾರ್ಕ್ಸಿನ ಕ್ವಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಇವನ್ನೆಲ್ಲ ಸ್ಟಡಿ ಮಾಡಿ ಡೆಫಿನೆಟ್ಲಿಯಾಗಿ ನಿಮಗೆ ಎಕ್ಸಾಮ್ದಲ್ಲಿ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋನ ಶುರು ಮಾಡೋಣ. ಓಕೆ, ಫಸ್ಟು ಜೆಂಟಲ್ಮನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಪಾಠದಿಂದ ತಗೊಳ್ಳೋಣ. ಯಾಕಂದರೆ ಹೀರೋ ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸು RCಗಳು ಕೇಳೋದ್ರಿಂದ ಅದರಲ್ಲಿ 2 ಮಾರ್ಕ್ಸಿನ ಕ್ವಶನ್ಸ್ ಬರಲ್ಲ. ಸೊ ಲೆಟ್ ಅಸ್ ಬಿಗಿನ್ ವಿತ್ ಜೆಂಟಲ್ಮನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ. ಫಸ್ಟ್ ಟು ಡಿಸ್ಕ್ರೈಬ್ ದ ಓಲ್ಡ್ ಮ್ಯಾನ್ಸ್ ಪ್ರಾಪರ್ಟಿ. ಹಿಸ್ ಹೌಸ್ ವಾಸ್ ಸ್ಮಾಲ್, wretched ಬಟ್ ಕ್ವೈಂಟ್. ಹಿಸ್ ಆರ್ಚರ್ಡ್ ವಾಸ್ ಗ್ರ್ಯಾಂಡ್, ಬ್ಯೂಟಿಫುಲ್ ಅಂತ ಹೇಳ್ಬೋದು. ನೆಕ್ಸ್ಟು ವೇರ್ ಡಿಡ್ ಡಾನ್ ಆ್ಯಂಡ್ ಶಲ್ಮೋ ಲಿವ್ ಅಂತ ಕೇಳಿದ್ದಾರೆ. ಹಿ ಲಿವ್ಡ್ ಇನ್ ಎ ಸ್ಮಾಲ್ ಕ್ವೈಂಟ್ ಹೌಸ್ ಇನ್ ರಿಯೋ ಆ್ಯಂಡ್ ಮೆಡಿಯೋ ಅಂತ ಹೇಳ್ಬೋದು. ಆ್ಯಂಡ್ ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಆ್ಯಂಡ್ ಸಲ್ಮೋನ್ ಕೂಡ ಕೇಳ್ಬೋದು ಎಕ್ಸಾಮ್ದಲ್ಲಿ. ಏನು ಹಿ ಓರ್ ಗ್ರೀನ್ ಫೇಡೆಡ್ ಕೋಟ್ ಆ್ಯಂಡ್ ಗ್ಲೋವ್ಸ್ ಆ್ಯಂಡ್ ಟಾರ್ನ್ ಗ್ಲೋವ್ಸ್ ಆ್ಯಂಡ್ ಓರ್ನ್ ಔಟ್ ಅಂಬ್ರೆಲಾ, ಇವೆಲ್ಲ ಪಾಯಿಂಟ್ಸನ್ನು ಹಾಕಿ ಬರೀಬೇಕಾಗತ್ತೆ. ಆ್ಯಂಡ್ he removed slowly his hat and gloves. Sir, this is fixed question, definite 100%, 2 marks questions. Prose, poetry and supplementary. Prose, poetry, supplementary, fixed questions. Doubt bada. Okay, and how did the old man greet the people who had been waiting? ಜಿಯೋ ಆನ್ ಮಾಡ. ಅಕ್ಷಯ್ ಜಿಯೋ ಮೊಬೈಲ್ ಡೇಟಾ ಆನ್ ಮಾಡೋದು. ಆ್ಯಂಡ್ ಸಾರಿ, ಟೆಕ್ನಿಕಲ್ ಟ್ರಬಲ್ ಇತ್ತು. ಆ್ಯಂಡ್ ನೆಕ್ಸ್ಟ್ ಒನ್ ಏನು ಅಂತಂದರೆ, ವೈ ಡಿಡ್ ಅಮೇರಿಕನ್ಸ್ ಕಂಪ್ಲೇನ್ ದ ಸ್ಟೋರಿ ಟೆಲ್ಲರ್ ಆನ್ ದ ಓಲ್ಡ್ ಮ್ಯಾನ್ ಅಂತಂದರೆ, ಯಾಕೆ ಅಂತಂದರೆ ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ವರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ ಆ್ಯಂಡ್ ದೇ ವರ್ ಪ್ಲೇಯಿಂಗ್ ಇನ್ ದ ಆರ್ಚರ್ಡ್ ಟ್ರೀಸ್ ಆ್ಯಂಡ್ ಪುಟ್ಟಿಂಗ್ ಅರೌಂಡ್ ದೇರ್ ಪ್ಲೇ ಏರಿಯಾಸ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ, ಹೌ ಡು ಯು ಸೇ ದಟ್ ಡಾನ್ ಆ್ಯಂಡ್ ಸಲ್ಮೋ ಜಿನರಸ್ ಅಂತಂದರೆ, ಬಿಕಾಸ್ ಹಿ ವಾಸ್ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಹಿ ರೆಫ್ಯೂಸ್ ಟು ಟೇಕ್ ಮೋರ್ ಮನಿ ಆಫರ್ಡ್ ಬೈ ದ ಅಮೇರಿಕನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಹಿ ಹ್ಯಾಡ್ ಗ್ರೋನ್ ಎವ್ರಿ ನ್ಯೂ ಪ್ಲಾಂಟ್ ಇನ್ ದ ನೇಮ್ ಆಫ್ ಎವ್ರಿ ನ್ಯೂ ಬಾರ್ನ್ ಚೈಲ್ಡ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಅಂತ ಹೇಳ್ಬೋದು. ನೆಕ್ಸ್ಟ್, ವೈ ಡು ಯು ಥಿಂಕ್ ಡಾನ್ ಆ್ಯಂಡ್ ಸಲ್ಮೋ ಡಿಡಂಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ಅಂತಂದರೆ, ಬಿಕಾಸ್ ಹಿ ಹ್ಯಾಡ್ ಗ್ರೋನ್ ಎವ್ರಿ ನ್ಯೂ ಪ್ಲಾಂಟ್ ಇನ್ ದ ನೇಮ್ ಆಫ್ ಎವ್ರಿ ನ್ಯೂ ಬಾರ್ನ್ ಚೈಲ್ಡ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ, ಸೊ ಹಿ ಕುಡಂಟ್ ಸೆಲ್ ಅಂತ ಹೇಳ್ಬೋದು. ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಆ್ಯಂಡ್ ಸಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತಂದರೆ, ಅಮೇರಿಕನ್ ಸರ್ವೇಡ್ ಹಿಸ್ ಲ್ಯಾಂಡ್. ಅಕಾರ್ಡಿಂಗ್ ಟು ದೇರ್ ಸರ್ವೆ, ಡಾನ್ ಆ್ಯಂಡ್ ಸಲ್ಮೋ had owned more than 8 acres land. So, but Don and Salmo refused to take extra money for extra land because he was stick to his words and he was the man of principle ಅಂತ ಹೇಳ್ಬೋದು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಪಾಠ ಮೇಲೆ, ಹೌದಾ, ಅಂಬೇಡ್ಕರ್ ವಾಸ್ ಎ ವರಾಸಸ್ ರೀಡರ್ ಅಂತ ಹೇಳ್ತಾರೆ. ವರಾಸಸ್ ರೀಡರ್ ಅಂದರೆ he purchased many more books by curtailing his daily needs, and whenever he went to New York he purchased 2000 old books. And ಇನ್ನೊಂದೇನು ಅಂತಂದರೆ, at the time of second round table conference in London, he purchased many more books and those books were sent to India in 32 boxes. Okay, ವರಾಸಸ್ ರೀಡರ್ ಅಂತ ಫಿಕ್ಸ್ ಇರುತ್ತೆ. ಆ್ಯಂಡ್ ಇದು ಏನೋದು, ಹೌ ಡಿಡ್ 14th ಅಮೆಂಡ್ಮೆಂಟ್ ಬಗ್ಗೆ ಹೇಳ್ತಾರೆ.
14th ಅಮೆಂಡ್ಮೆಂಟ್ ಏನು ಅಂತಂದರೆ, ಅಮೆಂಡ್ಮೆಂಟ್ ಅಂದರೆ ಸಂವಿಧಾನಿಕ ತಿದ್ದುಪಡಿ. ಎಸ್, ವೇಟ್ ಮಾಡಿ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ, 1 ನಿಮಿಷ ಪ್ಲೀಸ್. ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ, ಪ್ಲೀಸ್. ವೇಟ್ ಮಾಡಿ, ಟೆಕ್ನಿಕಲ್ ಇಶ್ಯೂ ಇದೆ. ಅದು ಏನರ ಒಂದು ಒಳ್ಳೇದು ಹೇಳಕ್ಕೆ ಹೋದಾಗ ಭಾಳ ಕಾಡುತ್ತೆ. ಎಸ್, ಓಕೆ. 14th ಅಮೆಂಡ್ಮೆಂಟ್ ಏನಂತಂದರೆ, ಅಕಾರ್ಡಿಂಗ್ ಟು 14th ಅಮೆಂಡ್ಮೆಂಟ್ ಇಟ್ ಗೇವ್ ಕಂಪ್ಲೀಟ್ ಫ್ರೀಡಮ್ ಟು ಅಮೇರಿಕನ್ಸ್, ಬ್ಲ್ಯಾಕ್ ಅಮೇರಿಕನ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಸ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ಲೈಫ್ ಆ್ಯಂಡ್ ವರ್ಕ್ ಆಫ್ ದ ಮಹಾತ್ಮ ಫುಲೆ. ಲೈಫ್ ಆ್ಯಂಡ್ ವರ್ಕ್ ಆಫ್ ದ ಮಹಾತ್ಮ ಫುಲೆ ಅಂತ ಹೇಳ್ಬೋದು. ಆ್ಯಂಡ್ ಎಸ್, ಕನೆಕ್ಟ್ ಆಯ್ತದು. ಓಕೆ, ಎಸ್, ಸಮ್ ಟೆಕ್ನಿಕಲ್ ಟ್ರಬಲ್ಸ್ ಆರ್ ದೇರ್. ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? Okay, it's clear now. Okay, fine. Next, there were, yes, very good. Yes, it's quite good now. There were great luminaries on the drafting committee. Dr. Baba Saheb Ambedkar is remembered as a pilot ಅಂತ ಹೇಳ್ತಾರೆ. ಯಾರು ಏನೇ ಇದ್ರೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಪೈಲಟ್ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದರೆ, he was the chairman of the drafting committee, and he was tactful, frankness and utmost patience ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ, he explained clearly the meaning and scope of the different provisions of the draft commission ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಆ್ಯಂಡ್ layman should understand ಅಂತ ಹೇಳ್ಬೋದು. ಆ್ಯಂಡ್ ರೈಟ್ ಎ ಶಾರ್ಟ್ ನೋಟ್ ಆನ್ ಅಂಬೇಡ್ಕರ್ಸ್ ಐಡಿಯಾ ಪರ್ಸೆಪ್ಷನ್ ಆಫ್ ದ 3 pillars ಅಂತ ಹೇಳಿದ್ದಾರೆ. 3 pillars ಯಾವ ಗೊತ್ತದೆ ನಿಮಗೆ? ದ ಲೆಜಿಸ್ಲೇಟರ್, ಆಮೇಲೆ ದ ಜುಡಿಷಿಯರಿ ಆ್ಯಂಡ್ ದ ಎಕ್ಸಿಕ್ಯೂಟಿವ್ ಅಂತ. ಸೊ ಇವೇ 3 pillars. ಆಮೇಲೆ ಅಕಾರ್ಡಿಂಗ್ ಟು ಹಿಮ್ ದ ಜುರಿಡಿಕ್ಷನ್ ಆಫ್ ಈಚ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಅನ್ಟ್ರಾಮಲ್ಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಅಂತಂದರೆ, ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ಸ್ ಬಗ್ಗೆ ಕೂಡ ಕ್ವಶನ್ಸ್ ಕೇಳ್ಬೋದು. ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ ಅಂದರೆ ಕಾನ್ಸ್ಟಿಟ್ಯೂಷನ್ ಅಂದರೆ ಏನಂತ ಬರಬೇಕು? ದ ಕಾನ್ಸ್ಟಿಟ್ಯೂಷನ್ ಇಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ, ವಿಚ್ ಡಿಫೈನ್ಸ್ ದ ಪೊಸಿಷನ್ ಆ್ಯಂಡ್ ಪವರ್ ಆಫ್ ದ 3 ಆರ್ಗನ್ಸ್. ಅದನ್ನೆಲ್ಲ ಬರೀಬೇಕಾಗತ್ತೆ. ಆ್ಯಂಡ್ ಮೇನ್ ಪರ್ಪಸ್ ಅಂತ ಬರೀಬೇಕು. ಮೇನ್ ಪರ್ಪಸ್ ಆಫ್ ಕಾನ್ಸ್ಟಿಟ್ಯೂಷನ್ ಏನು ಅಂತಂದರೆ, ಒಂದು ಇಟ್ ಈಸ್ ಓನ್ಲಿ ನಾಟ್ ಓನ್ಲಿ ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್, ಬಟ್ ಟು ಲೇ ಕಂಟ್ರೋಲ್ ಆನ್ ದೋಸ್ ಆರ್ಗನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ, ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್, ವಾಟ್ ಮೈಟ್ ಹ್ಯಾವ್ ಇಂಪ್ರೂವ್ಡ್ ನೆಹರು ಟು ಡೂ ಸೊ ಅಂತ ಇದೆ. ನೆಹರು ಯಾಕೆ ಅಂಬೇಡ್ಕರ್ ಅವರನ್ನು ಲಾ ಮಿನಿಸ್ಟರಾಗಿ ಚೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಒಂದು, ಅಂಬೇಡ್ಕರ್ ಹ್ಯಾಡ್ ಎ ಲಾಟ್ ಆಫ್ ಸ್ಕಿಲ್ ಇನ್ ಲಾ ಆ್ಯಂಡ್ ಲೆಜಿಸ್ಲೇಷನ್ ಒಂದು. ಆ್ಯಂಡ್ ಸೆಕೆಂಡ್ ಒನ್ ಏನು ಅಂತಂದರೆ, ಹಿ ಮೇಡ್ ಮೆನಿ ಮೋರ್ ಕ್ಯಾಂಪೇನ್ಸ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸು, ಆ್ಯಂಡ್ ಹಿ ಡ್ರೀಮ್ಡ್ ಅಬೌಟ್ ಸೋಷಿಯಲ್ ಜಸ್ಟಿಸು. ಆ್ಯಂಡ್ ಹಿ ವಾಸ್ ನಾಟ್ ಓನ್ಲಿ ಲಾ ಮಿನಿಸ್ಟರ್ ಬಟ್ ಆಲ್ಸೋ ಎ ಲಾ ಮೇಕರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನು ಅಂತಂದರೆ, ವಾಟ್ ಮೇಡ್ ಡಾಕ್ಟರ್ ಅಂಬೇಡ್ಕರ್ ಡಿಸ್ಕ್ರೈಬ್ ದ ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ ಆಸ್ ದ ಗ್ರಾಮರ್ ಆಫ್ ಅನಾರ್ಕಿ ಅಂತ ಹೇಳ್ತಾರೆ. ಇವು ಅರಾಜಕತೆಯ ಲಕ್ಷಣಗಳು ಯಾಕೆ ಹೇಳ್ತಾರೆ ಅಂತಂದರೆ, ಇವು 3 ಏನು ಅಂತಂದರೆ, ಇಟ್ ಲೀಡ್ಸ್ ಟು ದೇ ಸ್ಪಾಯ್ಲ್ ಅವರ್ ಕಂಟ್ರಿ ಅಂತ ಒಂದಂತೂ ಗೊತ್ತಿತ್ತು ಅವ್ರಿಗೆ. ಆ್ಯಂಡ್ ಇನ್ ಎ ಡೆಮೋಕ್ರೆಟಿಕ್ ಕಂಟ್ರಿ ದೀಸ್ ಮೆಥಡ್ ಶುಡ್ ನಾಟ್ ಬಿ ಯೂಸ್ಡ್ ಅಂತ ಅವ್ರು ಹೇಳ್ತಾರೆ. ಆ್ಯಂಡ್ ವಾಟ್ ಹ್ಯಾಪನ್ಸ್, ಈ ರೀತಿ ಯೂಸ್ ಮಾಡೋದು ಏನಾಗುತ್ತೆ ಅಂತಂದರೆ, ಇಟ್ ಲೀಡ್ಸ್ ಟು ಲಾಸ್ ಆಫ್ ಲಿವ್ಸ್ ಆ್ಯಂಡ್ ಲಾಸ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ ಅಂತ ಹೇಳಿದ್ರೆ, ಕಾಸ್ಟನ್ನು ಹೇಗೆ ಹೋಲಾಡಿಸ್ ಪ್ರಯತ್ನ ಮಾಡಿದರು ಅಂತಂದರೆ, ಒಂದು ಏನಂತಂದರೆ, ದೇ ಟ್ರೈ ಟು ಸ್ಟ್ರಗಲ್ ಟು ಇವೋಕ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಅವರ್ ನೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ, once recalled about duties and once recalled about rights, fundamental rights ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಹೇಳಿದರು. ಆ್ಯಂಡ್ ಡ್ಯೂಟೀಸ್ ಬಗ್ಗೆ ಯಾರು ಹೇಳಿದರು ಅಂತ ಗೊತ್ತಿದೆ ನಿಮಗೆ? ಅವರೇ ಮಹಾತ್ಮ ಗಾಂಧಿ. ಆ್ಯಂಡ್ ನೆಕ್ಸ್ಟ್ ಒನ್ ಏನು ಅಂತಂದರೆ, ದ ಕನ್ಸರ್ಟ್ ಬಗ್ಗೆ ಮಾತಾಡಬೇಕು. ದ ಕನ್ಸರ್ಟ್ ಬಗ್ಗೆ ಹೇಳಬೇಕಾದ್ರೆ ನೋಡಿ, ದ ಕನ್ಸರ್ಟ್ದಲ್ಲಿ ಕೂಡ 2 ವರ್ಷ ಯಾವ ಬರ್ತಾವ ತೋರಿಸ್ತಾ ಇದೆ ನೋಡಿ. ಇವೇನು ಪಾಠ ಹೇಳ್ತೀನಿ ಅಷ್ಟೇ ನೋಡ್ಕೊಳ್ಳಿ, ಉಳ್ಕಿದ್ದು ಯಾವ ನೋಡ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಆರ್ಸಿಗಳು ಉಳ್ಕಿದ್ದು ನಮ್ಮ ಮನೆ ಹೇಳಿದ್ದೀನಿ.
ವೈ ಡಿಡ್ ಸ್ಮಿತಾ ಗೆಟ್ ಎಕ್ಸೈಟೆಡ್ ಆಫ್ಟರ್ ರೀಡಿಂಗ್ ದ ನ್ಯೂಸ್ ಪೇಪರ್ ಅಂತಿದೆ. ನ್ಯೂಸ್ ಪೇಪರ್ ಓದಾನ ಯಾಕೆ ಎಕ್ಸೈಟ್ ಆದಳು ಅಂತಂದ್ರೆ ದೇರ್ ವಾಸ್ ಎ ಪಂಡಿತ್ ರವಿಶಂಕರ್ ಕನ್ಸರ್ಟ್ ಅಟ್ ದ ಷಣ್ಮುಖಾನಂದ ಆಡಿಟೋರಿಯಂ ಅಂತ ಹೇಳ್ಬೋದು ದ ನೆಕ್ಸ್ಟ್ ಡೇ. ಆ್ಯಂಡ್ ವೈ ಡೂ ಯು ಥಿಂಕ್ ದ ಮದರ್ ಕಷಂಡ್ ದ ಗರ್ಲ್ ಅಂತಿದೆ. ಯಾಕೆ ಮದರ್ ಎಚ್ಚರಿಸ್ತಾಳೆ ಅಂತ ಕೇಳಿದರೆ ಬಿಕಾಸ್ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಸಿವಿಯರ್ ಕ್ಯಾನ್ಸರ್ ಆ್ಯಂಡ್ ಹಿ ವಾಸ್ ವೆರಿ ಸಿಕ್ ಆ್ಯಂಡ್ ಲೈಯಿಂಗ್ ಆನ್ ದ ಬೆಡ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ವೈ ಡಿಡ್ ಸ್ಮಿತಾಸ್ ಫ್ಯಾಮಿಲಿ ಮೂವ್ ಟು ಬಾಂಬೆ ಅಂತಂದರೆ ಫಾರ್ ದ ಟ್ರೀಟ್ಮೆಂಟ್ ಆಫ್ ಅನಂತ್ ಅಂತ ಹೇಳ್ಬೋದು. ಬಿಕಾಸ್ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಸಿವಿಯರ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಅದನ್ನು ಬರೀಬೇಕಾಗತ್ತೆ. ಆ್ಯಂಡ್ ಫಾರ್ ಎ ಮೂಮೆಂಟ್ ಸ್ಮಿತಾ ಹ್ಯಾಡ್ ಫಾರ್ಗಟನ್ ಸಮಥಿಂಗ್ ವಾಟ್ ವಾಸ್ ಇಟ್ ಅಂತಂದರೆ ಅನಂತ್ ವಾಸ್ ವೆರಿ ಇಲ್ ಆ್ಯಂಡ್ ಏನು ಅಂತಂದರೆ ಹಿ ವಾಸ್ ಗೋಯಿಂಗ್ ಟು ಡೈ. ಆ ಒಂದು ಇದನ್ನು ಮರ್ತಿರ್ತಾಳೆ ಆಕೆ. ಓಕೆ, ಸಿ ವಾಸ್ ಫಾರ್ಗಟನ್. ಆ್ಯಂಡ್ ನೆಕ್ಸ್ಟ್ ಏನಂತಂದರೆ ಇನ್ ವಾಟ್ ವೇ ವಾಸ್ ದ ಟ್ರೂತ್ ಫ್ರೈಟ್ನಿಂಗ್ ಟು ಸ್ಮಿತಾ ಅಂತಂದರೆ ಅದೇ ಅನಂತ್ ಸಿ ಹ್ಯಾಡ್ ನೌನ್ ದ ಫ್ರೈಟ್ನಿಂಗ್ ಟ್ರೂತ್ ದ್ಯಾಟ್ ಅನಂತ್ ವಾಸ್ ಡೈಯಿಂಗ್ ಆಫ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಆ್ಯಂಡ್ ಡೂ ಯು ಕನ್ಸಿಡರ್ ಅನಂತ್ ವಾಸ್ ಟ್ಯಾಲೆಂಟೆಡ್ ಬೈ ಇದ್ರ ಮೊನ್ನೆ ಕೂಡ ಸ್ಟೇಟ್ನಲ್ಲಿ ಕೇಳಿದ್ದಾರೆ. ಇದು ಭಾಳ ಅನಂತ್ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಅಂತ ಹೇಳ್ಬೋದು. ದೆನ್ ಹಿ ವಾಸ್ ದ ಫಾಸ್ಟೆಸ್ಟ್ ರನ್ನರ್ ಆ್ಯಂಡ್ ಹಿ ವಾಸ್ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್ ಇನ್ ದ ಅಸ್ಟಾನಿಶ್ಮೆಂಟ್ ಆಫ್ ದರ್ ಗುರು ಅಂತ ಹೇಳ್ಬೋದು. ಸೊ ಇವೆಲ್ಲ ಪಾಯಿಂಟ್ನ ಹಾಕಿ ಬರಿಬೇಕಾಗತ್ತೆ. ಆ್ಯಂಡ್ ಆ್ಯಂಡ್ ನೆಕ್ಸ್ಟ್ ಒನ್ ನೋಡಿ, ಸಾರಿ, ವಾಟ್ ಡಿಡ್ ದ ಡಾಕ್ಟರ್ಸ್ ಸೇ ಟು ಅನಂತ್ ಪೇರೆಂಟ್ಸ್ ಅಂತ ಹೇಳ್ತಾರೆ. ಏನು ಅನಂತ್ ಪೇರೆಂಟ್ಸ್ಗೆ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂತಂದರೆ ಅಲ್ಲಿ ಕೊಡ್ತಾರೆ ನೋಡಿ, ಟೇಕ್ ಹಿಮ್ ಹೋಮ್ ಆ್ಯಂಡ್ ಗಿವ್ ಹಿಮ್ ವಾಟ್ ಎವರ್ ಹಿ ಲೈಕ್ ಅಂತ ಹೇಳ್ತಾರೆ. ಅಂದರೆ ಇವನು ಮನೆಗೆ ಕರ್ಕೊಂಡೋಗಿ ಅವ್ನಿಗೆ ಏನು ಇಷ್ಟ ಅದನ್ನು ಕೊಡಿ ಅಂತ ಹೇಳ್ತಾರೆ. ಆ್ಯಂಡ್ ಬಿಕಾಸ್ ದೋಸ್ ವರ್ಡ್ಸ್ ರೆಫರ್ ದ್ಯಾಟ್ ವರ್ಡ್ಸ್ ಆಫ್ ಡಿಸ್ಪೇರ್ ಅಂತ ಹೇಳ್ಬೋದು, ಹತಾಶೆಯ ನುಡಿಗಳಾಗಿದ್ದವು ಡಾಕ್ಟರ್ಸ್ದು. ವೈ ವರ್ ನೇಬರ್ಸ್ ಸರ್ಪ್ರೈಸ್ ಅಂತ ಹೇಳ್ತಾರೆ. ನೇಬರ್ಸ್ ಯಾಕೆ ಸರ್ಪ್ರೈಸ್ ಆದರು ಅಂತ ಕೇಳಿದರೆ ಫೇಮಸ್ ಸಿತಾರ್ ಮ್ಯಾಸ್ಟ್ರೋಸ್ ಪಂಡಿತ್ ರವಿಶಂಕರ್ ಆ್ಯಂಡ್ ತಬ್ಲಾ ಪ್ಲೇಯರ್ ಯಾರು ಉಸ್ತಾದ್ ಅಲ್ಲಾರಕ ದೇ ವೆಂಟ್ ಟು ಅನಂತ್ಸ್ ಹೋಮ್ ಆ್ಯಂಡ್ ಪರ್ಫಾರ್ಮ್ ಫಾರ್ ದ ಬಾಯ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಏನಂತಂದರೆ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕ ಪರ್ಫಾರ್ಮ್ಡ್ ಇನ್ ದ ಬಾಯ್ಸ್ ಹೌಸ್. ಹೌ ವಾಸ್ ದ ಇಟ್ ವಾಸ್ ಅನ್ಯೂಸ್ವಲ್. ಯಾಕಂತಂದರೆ ಸಾಮಾನ್ಯವಾಗಿ ಯಾರೂ ಇವ್ರು ಹೋಗಲ್ಲ ಬೇರೆದವ್ರ ಮನೆಗೆ, ಸಾಮಾನ್ಯ ಮನೆಗೆ ಹೋಗಲ್ಲ, ಇವ್ರು ಹೆಂಗೆ ಹೋದರು ಅಂತ ಪ್ರಶ್ನೆ ಇದೆ. ಈಗ ಯಾಕಾಗತ್ತಂತಂದರೆ ಬಿಕಾಸ್ ಇನ್ಸ್ಪೈಟ್ ಆಫ್ ದೇರ್ ಬ್ಯುಸಿ ಶೆಡ್ಯೂಲ್ ಆ್ಯಂಡ್ ದೇ ವಿಸಿಟೆಡ್ ದ ಅನಂತ್ಸ್ ಹೌಸ್ ಅಂತ ಹೇಳ್ಬೋದು. ಯಾಕಂತಂದರೆ ಬಿಕಾಸ್ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಆ್ಯಂಡ್ ಹಿ ವಾಸ್ ಡೈಯಿಂಗ್ ಫ್ರಮ್ ಕ್ಯಾನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಅಂತಂದರೆ ವೈ ಡೂ ಥಿಂಕ್ ದ್ಯಾಟ್ ಸ್ಮಿತಾಸ್ ಮದರ್ ಕಷನ್ಡ್ ಹರ್ ನಾಟ್ ಟು ಮೇಕ್ ನಾಯ್ಸ್ ಅಂತಂದರೆ ಬಿಕಾಸ್ ಅನಂತ್ ರಿಕ್ವೈರ್ಡ್ ರೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಬಿಕಾಸ್ ಹಿ ವಾಸ್ ಸಫರಿಂಗ್ ಫ್ರಮ್ ಸಿವಿಯರ್ ಕ್ಯಾನ್ಸರ್ ಆ್ಯಂಡ್ ಅನಂತ್ ವಾಸ್ ವೆರಿ ಇಲ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ವಾಟ್ ವಾಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಫಾರ್ ಅನಂತ್ ಪದೇ ಒಂದು ಮಾತು ಹೇಳ್ತಾನೆ, ಇಟ್ ವಾಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಅಂತ ಹೇಳ್ತಾನೆ. ಏನು ಅಂತಂದರೆ ಟು ಅಟೆಂಡ್ ದ ಪಂಡಿತ್ ರವಿಶಂಕರ್ ಕನ್ಸರ್ಟ್ ಅಂತ ಹೇಳಬೇಕಾಗತ್ತೆ. ಅದು ಚಾನ್ಸ್ ಆಫ್ ದ ಲೈಫ್ ಟೈಮ್. ಸಡನ್ಲಿ ಡೇರಿಂಗ್ ಥಾಟ್ ಕೇಮ್ ಟು ಹರ್. ವಾಟ್ ವಾಸ್ ದ ಡೇರಿಂಗ್ ಥಾಟ್ ಅಂತ ಹೇಳ್ತಾರೆ. ಸ್ಮಿತಾಗೆ ಒಂದು ಏನೋ ಡೇರಿಂಗ್ ಥಾಟ್ ಬರ್ತದೆ, ಅದು ಏನು ಅಂತ ಕೇಳ್ತಾರೆ. ಟು ಅಟೆಂಡ್ ದ ಕನ್ಸರ್ಟ್ ಆ್ಯಂಡ್ ಇನ್ವೈಟ್ ಪಂಡಿತ್ ರವಿಶಂಕರ್ ಟು ಹರ್ ಹೋಮ್ ಅಂತ ಹೇಳ್ಬೋದು. ಅದನ್ನು ಬರಿಬೇಕಾಗುತ್ತೆ. ಹೌ ಡಿಡ್ ಸ್ಮಿತಾ ಎಂಜಾಯ್ ದ ಕನ್ಸರ್ಟ್. ಅಲ್ಲಿ ಹೆಂಗೆ ಎಂಜಾಯ್ ಮಾಡ್ತಾರೆ ಇದನ್ನು ಮೊನ್ನೆ ಕೂಡ ಕೇಳಿದ್ದಾರೆ. ಸ್ಮಿತಾ ವಾಸ್ ಸ್ಪೆಲ್ ಬೌಂಡ್ ಬೈ ದ ಮ್ಯೂಸಿಕ್, ಫಸ್ಟ್ ನೋಟ್ಸ್ ಕೇಮ್ ಓವರ್ ದ ಏರ್ ಆ್ಯಂಡ್ ಗೇಟ್ಸ್ ಆಫ್ ಎಂಚಾಂಟ್ಮೆಂಟ್ ಆ್ಯಂಡ್ ವಂಡರ್ಸ್ ವರ್ ಓಪನಿಂಗ್. ಸೊ ಬಟ್ ಎವ್ರಿ ಬೀಟ್ ಆಫ್ ತಬ್ಲಾ ಸಿ ರಿಮೈಂಡೆಡ್ ಹರ್ ಅನಂತ್ಸ್ ವಾಯ್ಸ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಹೇಳ್ಬೋದು. ಓಕೆ ಜ್ಯೋತಿ ಅವರ ಸೈನ್ಸ್ ಇಂಪಾರ್ಟೆಂಟ್ ಹೇಳ್ತೀನಿ ವೇಟ್ ಮಾಡಿ. ಆ್ಯಂಡ್ ಪಂಡಿತ್ ರವಿಶಂಕರ್ ಉಸ್ತಾದ್ ಅಲ್ಲಾರಕ ಪರ್ಫಾರ್ಮ್ ಇನ್ ದ ಬಾಯ್ಸ್ ಹೌಸ್. ಹೌ ವಾಸ್ ದ ಇಟ್ ವಾಸ್ ಅನ್ ಅನ್ಯೂಸ್ವಲ್ ಅಂತಂದರೆ ಬಿಕಾಸ್ ದೇ ವರ್ ಬ್ಯುಸಿ ಬೇಸಿಕಲಿ ಆ್ಯಂಡ್ ದೇ ಹ್ಯಾವ್ ಬ್ಯುಸಿ ಶೆಡ್ಯೂಲ್ ಅಂತ ಹೇಳ್ಬೋದು. ಬಟ್ ಬಿಕಾಸ್ ಆಫ್ ಹಿಸ್ ಕ್ಯಾನ್ಸರ್, ಹಿ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್, ದೇ ವೆಂಟ್ ಟು ದೇರ್ ಹೌಸ್ ಆ್ಯಂಡ್ ಪರ್ಫಾರ್ಮ್ ಫಾರ್ ದ ಬಾಯ್ ಅನಂತ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಏನು ಅಂತಂದರೆ ಇನ್ ದ ಕೋರ್ಸ್ ಆಫ್ ದ ಸ್ಟೋರಿ ದ ಕನ್ಸರ್ಟ್ ಹೂಮ್ ಡೂ ಯು ಕನ್ಸಿಡರ್ ಟು ಬಿ ಮೋರ್ ವರೀಡ್ ಅಂತ ಹೇಳ್ತಾರೆ. ಇಲ್ಲಿ ಸ್ಮಿತಾನೇ ಜಾಸ್ತಿ ವರೀಡ್ ಮಾಡ್ಕೊಂಡು ಅನಿಸ್ತದ. ಸ್ಮಿತಾ ವಾಸ್ ಮೋರ್ ವರೀಡ್ ರಾದರ್ ದೆನ್ ಅದರ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಸಿ ಕುಡ್ ನಾಟ್ ಎಂಜಾಯ್ ದ ಕನ್ಸರ್ಟ್ ಕಂಪ್ಲೀಟ್ಲಿ ಅಂತ ಹೇಳ್ಬೋದು ಬಿಕಾಸ್ ಅನಂತ್ ವಾಸ್ ನಾಟ್ ದೇರ್ ಆ್ಯಂಡ್ ಸಿ ವಾಸ್ ಆಲ್ವೇಸ್ ಥಿಂಕಿಂಗ್ ಹೌ ಟು ಫುಲ್ಫಿಲ್ ಅನಂತ್ಸ್ ವಿಶ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಅಂತಂದರೆ ಆಸ್ ಸ್ಮಿತಾ ಸ್ಯಾಟ್ ಲಿಸ್ನಿಂಗ್ ಟು ದ ಮ್ಯೂಸಿಕ್ ಸಿ ವಾಸ್ ಸ್ಪೆಲ್ ಬೌಂಡ್ ಬಟ್ ಆಲ್ ದ ವೈಲ್ ಹರ್ ಮೈಂಡ್ ವಾಸ್ ಇಕೋಯಿಂಗ್ ಸಮಥಿಂಗ್ ಎಲ್ಸ್. ವಾಟ್ ವಾಸ್ ದ್ಯಾಟ್? ನೋಡಿ, ಸ್ಮಿತಾ ಆ ಒಂದು ಮ್ಯೂಸಿಕನ್ನು ಕೇಳ್ತಾ ಇದ್ದಾಗ ಸ್ಮಿತಾ ಲಿಸನ್ ಟು ದ ಅನ್ಫೋಲ್ಡಿಂಗ್ ರಾಗಾಸ್ ಬಟ್ ಆಲ್ ದ ವೈಲ್
her mind was planning to meet Pandit Ravishankar personally and share her feelings ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ, ಡಿಡ್ ಸ್ಮಿತಾ ಟೆಲ್ ವಾಟ್ ಸಿ ಹ್ಯಾಡ್ ಇನ್ ಹರ್ ಮೈಂಡ್ ಟು ದ ಮ್ಯೂಸಿಷಿಯನ್. ಹಾಗಾದರೆ ಸ್ಮಿತಾ ತನ್ನ ಮನಸ್ಸಿನಲ್ಲಿ ಇರತಕ್ಕಂಥದ್ದನ್ನು ಮ್ಯೂಸಿಷಿಯನ್ಸ್ಗೆ ಹೇಳಿದ್ದೀನಿ ಅಂತ ಕೇಳ್ತಾರೆ. ಎಸ್, ಡೆಫಿನೆಟ್ಲಿ ಸ್ಮಿತಾ ಟೋಲ್ಡ್ ದ ಸ್ಟೋರಿ ಆಫ್ ಹರ್ ಬ್ರದರ್ ಟು ಬಿಫೋರ್ ಪಂಡಿತ್ ರವಿಶಂಕರ್ ಅಂತ ಹೇಳ್ಬೋದು ಒಂದು. ಆ್ಯಂಡ್ ಇನ್ನೊಂದು ಕ್ವಶನ್ ಕೇಳ್ತಾರೆ, ಹೂ ರೆಸ್ಪಾಂಡೆಡ್ ಟು ಹರ್ ರಿಕ್ವೆಸ್ಟ್ ಇಮಿಡಿಯೇಟ್ಲಿ. ಯಾರು ಆಕೆಗೆ ಬೇಗನೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಕೇಳಿದರೆ ಪಂಡಿತ್ ರವಿಶಂಕರೇ ರೆಸ್ಪಾಂಡ್ ಮಾಡ್ತಾರೆ. ಓಕೆ, ರೆಸ್ಪಾಂಡೆಡ್ ಹರ್ ರಿಕ್ವೆಸ್ಟ್ ಇಮಿಡಿಯೇಟ್ಲಿ ಅಂತ ಹೇಳ್ಬೋದು. ಆ್ಯಂಡ್ ವಾಟ್ ವಾಸ್ ದ ರೆಸ್ಪಾನ್ಸ್ ಅಂತ ಹೇಳಿದರೆ, ಏನು ದೇ ಪ್ಲ್ಯಾನ್ ಟು ಏನು ಕಮ್ ಟು ಹರ್ ಹೋಮ್ ಅಂತ ಹೇಳ್ಬೋದು. ಓಕೆ, ಕ್ಯಾನ್ ಯು ಸೇ ದ್ಯಾಟ್ ದ ಕನ್ಸರ್ಟ್ ವಾಸ್ ಎಂಟರ್ಟೈನಿಂಗ್ ಸ್ಮಿತಾ. ಹಾಗಾದರೆ ಸ್ಮಿತಾ ಕನ್ಸರ್ಟ್ಗೆ ಹೋದಾಗ ಆಕೆ ನಿಜವಾಗ್ಲೂ ಅದು ಎಂಟರ್ಟೈನ್ ಆಗ್ತಾ ಇತ್ತ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋ, ದ ಕನ್ಸರ್ಟ್ ವಾಸ್ ಆ್ಯಕ್ಚುಲಿ ನಾಟ್ ಎಂಟರ್ಟೈನಿಂಗ್ ಸ್ಮಿತಾ. ಅಲ್ಲಿ ಯಾವುದೇ ಕಾರಣಕ್ಕೂ ಸ್ಮಿತಾಗೆ ಅದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಿದ್ದಿಲ್ಲ. ಬಿಕಾಸ್ ಸಿ ಆಲ್ವೇಸ್ ಥಾಟ್ ಅಬೌಟ್ ಹರ್ ಬ್ರದರ್ ಕಂಡೀಷನ್, ಬಿಕಾಸ್ ಹಿ ವಾಸ್ ಡೈಯಿಂಗ್ ಆಫ್ ಕ್ಯಾನ್ಸರ್, ಹಿ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಆಮೇಲೆ ವೈ ಡೂ ಥಿಂಕ್ ದ್ಯಾಟ್ ಸ್ಮಿತಾ ಆ್ಯಂಡ್ ಪಂಡಿತ್ ರವಿಶಂಕರ್ ಡಿಸರ್ವ್ ದ ಅಪ್ರಿಷಿಯೇಷನ್ ಆಫ್ ದ ರೀಡರ್ಸ್. ಇಷ್ಟೆಲ್ಲ ಆದರೂ ಕೂಡ ಪಂಡಿತ್ ರವಿಶಂಕರ್ ಇರ್ಬೋದು, ಸ್ಮಿತಾ ಇರ್ಬೋದು, ಇವರು ಓದುಗರ ಮೆಚ್ಚುಗೆಯನ್ನು ಗಳಿಸ್ತಾರೆ. ಯಾಕೆ ಅಂತ ಕೇಳಿದರೆ, ಬಿಕಾಸ್ ಆಫ್ ದೇರ್ ಬ್ಯುಸಿ ಶೆಡ್ಯೂಲ್ ದೇ ವೆಂಟ್ ಟು ಅನಂತ್ಸ್ ಹೌಸ್ ಆ್ಯಂಡ್ ಪರ್ಫಾರ್ಮ್ ಫಾರ್ ದ ಬಾಯ್ ಅನಂತ್. ಅವರೆಲ್ಲ ಅಷ್ಟು ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಅವ್ರ ಮನೆಗೆ ಹೋಗಿ ಪರ್ಫಾರ್ಮ್ ಮಾಡ್ತಾರೆ ಅಂದರೆ ದಟ್ಸ್ ದ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಒಂದು. ಆ್ಯಂಡ್ ಬಿಕಾಸ್ ದೇ ಡೋಂಟ್ ಬಾದರ್ ಕಾಮನ್ ಪರ್ಸನ್ ರಿಕ್ವೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಕಾಮನ್ ಪರ್ಸನ್ ರಿಕ್ವೆಸ್ಟ್ ಯಾವತ್ತೂ ಬಾದರ್ ಮಾಡಲ್ಲ, ಆದರೂ ಅವ್ರು ಹೋಗಿ ಪರ್ಫಾರ್ಮ್ ಮಾಡ್ತಾರೆ ಅಂದರೆ ದ್ಯಾಟ್ಸ್ ದ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಲೆಸನ್ ಯಾವುದು ಅಂತಂದರೆ, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಮೇಲೆ ಕೂಡ 2 ಮಾರ್ಕ್ಸಿನ ಕ್ವಶನ್ಸ್ ಬರ್ತವೆ. ಅಕಾರ್ಡಿಂಗ್ ಟು ದ ಆಥರ್, ವೈ ಡು ಸಮ್ ಪೀಪಲ್ ಚೂಸ್ ಟು ಬಿಕಮ್ ಸೈಂಟಿಸ್ಟ್. ಯಾಕೆ ಇಷ್ಟೆಲ್ಲ ಆದರೂ ಕೂಡ ಸೈಂಟಿಸ್ಟ್ ಆಗಬೇಕಂತ ಕೆಲವೊಂದು ಜನ ಬಯಸ್ತಾರೆ ಅಂತ ಕೇಳಿದರೆ, ಏನು ಅಂತಂದರೆ, ವಿ ಕಾಂಟ್ ಲಿವ್ ವಿತೌಟ್ ಸೈನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದೇ ಕೆನಾಟ್ ಲಿವ್ ವಿತೌಟ್ ಸೈನ್ಸ್. ಆ್ಯಂಡ್ ಇನ್ನೊಂದೇನು ಅಂತಂದರೆ, ದೇರ್ ಡಿಸ್ಕವರಿ ಬ್ರಿಂಗ್ಸ್ ದ ರಿವಾರ್ಡ್. ಅವ್ರು ಏನು ಡಿಸ್ಕವರ್ ಮಾಡ್ತಾರೆ, ಏನಾದರೂ ಡಿಸ್ಕವರ್ ಮಾಡ್ತಾರೆ, ಅದು ಅವ್ರಿಗೆ ಏನು ರಿವಾರ್ಡು, ಅದೇ ಅವ್ರಿಗೆ ಬಹುಮಾನ ಅಂತ ಹೇಳ್ಬೋದು. ನೆಕ್ಸ್ಟ್, ವೈ ಡಿಡ್ ದ ಸೂಪರ್ ಪವರ್ಸ್ ಮೀಟ್ ಇನ್ ಜಿನೆವಾ. ಯಾಕೆ ಸೂಪರ್ ಪವರ್ ಕಂಟ್ರೀಸ್ ಇರ್ಬೋದು, UK, USA, USSR, ಇವೆಲ್ಲ ಯಾಕೆ ಅಲ್ಲಿ ಮೀಟ್ ಮಾಡ್ತಾರೆ ಅಂತ ಕೇಳಿದ್ರೆ, ವೈ ದೇ ಮೆಟ್ ಅಂತಂದರೆ, ಬಿಕಾಸ್ ದೇ ವಾಂಟೆಡ್ ಟು ಪುಟ್ ಎ ಬ್ಯಾನ್ ಆ್ಯಂಡ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಆ್ಯಂಡ್ ದೇ ಡಿಸ್ಕಸ್ಡ್ ಅಬೌಟ್ ದಿಸ್ ಇನ್ ಜಿನೆವಾ. ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವರ್ ಸಮನ್ ಟು ಸಾಲ್ವ್ ದ ಪ್ರಾಬ್ಲಮ್ ದ್ಯಾಟ್ ಅರೋಸ್ ಅಂತಿದೆ. ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳನ್ನ ಕರೆದಿದ್ರು. ಹಂಗಾದರೆ ವಾಟ್ ವಾಸ್ ದ ಪ್ರಾಬ್ಲಮ್ ಅಂತಂದರೆ, ಅಲ್ಲಿ ಏನಾಗುತ್ತೆ, ಇಫ್ ದೇ ಮೇಡ್ ಸೀಕ್ರೆಟ್ಲಿ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ಸ್, ಹೌ ಕ್ಯಾನ್ ದೇ ಫೈಂಡ್ ಔಟ್. ಅಕಸ್ಮಾತ್ ಅವರು ತಮ್ಮ ದೇಶಗಳಲ್ಲಿ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಮಾಡಿದರೆ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಹೈಲಿ ಇಂಪಾಸಿಬಲ್ ಅಂತ ಅವ್ರ ಅನಿಸಿಕೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ, ಹೌ ಕ್ಯಾನ್ ಯು ಪ್ರೂವ್ ದ್ಯಾಟ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಸೈಂಟಿಸ್ಟು ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ಏನು ದೇ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಹೌದು, ಹೆಂಗೆ ಹೇಳ್ತೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಬಿಕಾಸ್ ನೋಡಿ, ಸೈಂಟಿಸ್ಟ್ ಬಿಲೀವ್ ಆಲ್ ದ ಥಿಂಗ್ಸ್ ಥ್ರೂ ಡಿಸ್ಕವರಿ ಓನ್ಲಿ. ಡಿಸ್ಕವರಿ ಮೂಲಕ ಮಾತ್ರ ಬಿಲೀವ್ ಮಾಡ್ತಾರೆ. ಆ್ಯಂಡ್ ನೋಡಿ, ವಿ ಹ್ಯಾವ್ ಮೆಡಿಸಿನ್ಸ್, ಎಲೆಕ್ಟ್ರಾನಿಕ್ಸ್, new sources of energy, modes of transport and the green revolution. This proves that scientists are the most practical people in the world ಅಂತ ಹೇಳ್ಬೋದು. ಆ್ಯಂಡ್ ವಾಟ್ ಡಿಡ್ ಬೊರೋಕ್ ಲರ್ನ್ ಅಟ್ ದ ಜಿನೆವಾ ಸಮಿಟ್. ಹಾಗಾದರೆ ಕೆಲಿಸ್ ಬೊರೋಕು ಜಿನೆವಾ ಸಮಿಟ್ದಲ್ಲಿ ಕಲ್ತದ್ದಾದರೂ ಏನು ಅಂತ ಕೇಳ್ತಾರೆ. ಸೊ ಆ್ಯಕ್ಚುಲಿ ಹಿ ನೆವರ್ ಫೆಲ್ಟ್ ಅಲೋನ್ ಇನ್ ದ ಜಿನೆವಾ ಬಿಕಾಸ್ ಹಿ ಮೆಟ್ ಮೆನಿ ಮೋರ್ ಪೀಪಲ್ ಆ್ಯಂಡ್ ಹಿ ಡಿಸ್ಕಸ್ಡ್ ವಿತ್ ದೆಮ್. ಆ್ಯಂಡ್ ಇನ್ನೊಂದು ಏನು ಪಾಯಿಂಟ್ ಹೇಳ್ಬೇಕಂತಂದರೆ, ಒಂದಂತೂ ಇಂಪಾರ್ಟೆಂಟ್ ಪಾಯಿಂಟ್ ಅಪ್ಪ ಯಾವುದು ಅಂತಂದರೆ, ವೇರ್ ದೇರ್ ಇಸ್ ಎ ಸೈನ್ಸ್ ದೇರ್ ಇಸ್ ಎ ಹೋಪ್ ಆಫ್ ಸರ್ವೈವಲ್. ಎಲ್ಲಿ ಸೈನ್ಸ್ ಇದೆಯೋ ಅಲ್ಲಿ ಮಾನವ ಕುಲ ಉಳಿಯುತ್ತೆ ಅಂತ ಅವ್ರ ವಾದ. ಅಕಾರ್ಡಿಂಗ್ ಟು ದ ಆಥರ್ಸ್, ವೈ ಡು ಸಮ್ ಪೀಪಲ್ ಚೂಸ್ ಟು ಬಿಕಮ್ ಸೈಂಟಿಸ್ಟ್. ಏನು ಬಹಳ ಜನ ಏನು ಅಂತಂದರೆ ಸೈಂಟಿಸ್ಟ್ ಆಗಬೇಕಂತ ಬಯಸ್ತಾರೆ. ಯಾಕೆ ಅಂತಂದರೆ, ದೇ ಕೆನಾಟ್ ಲಿವ್ ವಿತೌಟ್ ಸೈನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಡಿಸ್ಕವರಿ ಇಟ್ ಸೆಲ್ಫ್ ದೇರ್ ರಿವಾರ್ಡ್. ಡಿಸ್ಕವರಿ ಅಂತಕ್ಕಂಥದ್ದು ಅವ್ರಿಗೆ ಸಿಗ್ತಕ್ಕಂಥ ಒಂದು ದೊಡ್ಡ ರಿವಾರ್ಡ್ ಅಂತ ಹೇಳ್ಬೋದು. ಅದಕ್ಕೆ ಸೈಂಟಿಸ್ಟ್ ಆಗಲೇ ಬಯಸ್ತಾರೆ. ವೈ ಡಿಡ್ ಸೂಪರ್ ಪವರ್ಸ್ ಮೀಟ್ ಇನ್ ಜಿನೆವಾ. ಯಾಕಂತಂದ್ರೆ ದೇ ವಾಂಟೆಡ್ ಟು ಪುಟ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಬ್ಯಾನ್. ಓಕೆ, ಆ್ಯಂಡ್ ಹೌ ಕುಡ್ ದ ಕೆಲಿಸ್ ಬರೋಕ್ ಹೆಲ್ಪ್ ಟು ಸಾಲ್ವ್ ದ ಪ್ರಾಬ್ಲಮ್ ಅಂತಂದರೆ, ಹಿಸ್ ಥಿಯರಿ ಯಾವುದು, ಥಿಯರಿ ಆಫ್ ಸೆಸ್ಮಿಕ್ ವೇವ್ಸ್ ಅಂತ ಹೇಳ್ಬೋದು. It turned out the problem had a direct connection with the theory of seismic waves. And what was the common thread that bound scientists from the opposite sides of the Iron Curtain ಅಂತ ಹೇಳ್ತಾರೆ.
ಸೊ ಅಲ್ಲಿ ಬಂದುಬಿಟ್ಟು ನಿಮಗೆ ಏನಾಗುತ್ತೆ, ದ ಸೈಂಟಿಸ್ಟ್ ಆರ್ ಏಬಲ್ ಟು ವರ್ಕ್ ಔಟ್ ಎ ಕಾಮನ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು, ಬೇಸ್ಡ್ ಆನ್ ರೆಸ್ಪೆಕ್ಟ್ ಆಫ್ ಹಾರ್ಡ್ ಎವಿಡೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಅಂತಂದರೆ, ಹೌ ಡಸ್ ಬೇಸಿಕ್ ಸೈನ್ಸ್ ಹೆಲ್ಪ್ ಒನ್ಸ್ ಕರಿಯರ್. ಒಬ್ಬರಿಗೆ ಸೈನ್ಸ್ ಬಗ್ಗೆ ಗೊತ್ತಿರಬೇಕು ಅಂತ ವಾದ ಆಗುತ್ತೆ. ಯಾಕಂತಂದರೆ ದ ನಾಲೆಜ್ ಆಫ್ ಬೇಸಿಕ್ ಸೈನ್ಸ್ ಗಿವ್ಸ್ ಅಸ್ ನ್ಯೂ ಸೋರ್ಸಸ್ ಆಫ್ ಎನರ್ಜಿ, ಮಿನರಲ್ ಡೆಪಾಸಿಟ್ಸ್, ಎಫಿಷಿಯಂಟ್ ಡಿಫೆನ್ಸ್ ಫ್ರಮ್ ಟೆರರಿಸಮ್ ಅಂತ ಹೇಳ್ಬೋದು. ಸೊ ಈ ರೀತಿ ಆ್ಯಂಡ್ ಕ್ಯೂರ್ ಫ್ರಮ್ ಕ್ಯಾನ್ಸರ್, ಇವೆಲ್ಲ ಬೇಸಿಕ್ ಸೈನ್ಸ್ದು ಒಂದು ಗಿಫ್ಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟು ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಮೇಲೆ ಕೂಡ ನಿಮಗೆ 2 ಮಾರ್ಕ್ಸಿನ ಕ್ವಶನ್ಸ್ ಕೇಳ್ತಾರೆ. ನೋಡಿ, ಆಸ್ ದ ಆಸ್ಟ್ರೋನಾಟ್ ಈಸ್ ಫ್ಲೈಯಿಂಗ್ ಔಟ್ ಆಫ್ ದ ಅರ್ತ್, ಹಿ ಹ್ಯಾಸ್ ಡೌಟ್ಸ್ ಅಬೌಟ್ ಹಿಸ್ ರಿಟರ್ನ್. ಅವನಿಗೆ ಎಲ್ಲೊಂದು ಕಡೆ ವಾಪಸ್ ಬರ್ತೀನಿ ಅನ್ನೋದು ಅನಿಸ್ತಾ ಇತ್ತು. ಯಾಕೆ? ಆ್ಯಂಡ್ ಹೌ ಡಸ್ ಹಿ ಕನ್ವ್ಯೂ ದಿಸ್, ಯಾವ ರೀತಿ ಇದನ್ನು ಕನ್ವ್ಯೂ ಜನರಿಗೆ ಮಾಡ್ತಾನೆ ಅಂತಂದರೆ, ಹಿ ಸೇಸ್ ದ್ಯಾಟ್ ಪೀಪಲ್ ಆಫ್ ದ ಅರ್ತ್ could start the countdown, take a last look at him, they could cross out his name from their telephone book. ಇವೆಲ್ಲ ತೋರಿಸ್ಕೊಡುತ್ತೆ ಅಂತ ಹೇಳ್ಬೋದು. The poet says that calendars and clocks are useless because in space there was a winter under lock ಅಂತ ಹೇಳ್ಬೋದು. winter under lock, it means there were no changes of seasons. ಅಲ್ಲಿ ಯಾವುದೇ ರೀತಿ ಡೇ ನೈಟು ಇರಲ್ಲ. ನೆಕ್ಸ್ಟ್ ಏನು ಅಂತಂದರೆ, ದ ಸ್ಪೀಕರ್ ಹ್ಯಾಸ್ ದ ಫೀಲಿಂಗ್ ದ್ಯಾಟ್ ಹಿ ಈಸ್ ಇಂಪ್ರಿಸನ್ಡ್. ಆ ಸ್ಪೇಸ್ದಲ್ಲಿ ಅವನಿಗೆ ಇಂಪ್ರಿಸನ್ಡ್, ಜೈಲಾಗಿದ್ದಾಗ ಅನಿಸ್ತದೆ. ಯಾಕೆ ಅಂತಂದರೆ, ನೋ ಬಡಿ ವುಡ್ ಹಿ ವಿಜಿಟ್ ಹಿಮ್, ಅವನಿಗೆ ಯಾರು ಭೇಟಿ ಆಗೋಲ್ಲ. ನೋ ಬಡಿ ವುಡ್ ವಿಜಿಟ್ ಹಿಮ್ ಆ್ಯಂಡ್ ಹಿ ವುಡ್ ನಾಟ್ ರೈಟ್ ಟು ರಿಸೀವ್ ಎನಿ ಲೆಟರ್ಸ್, ಎನಿ ಇಮೇಲ್ಸ್. ಅವು ಯಾವುದೇ ಇಮೇಲು. ಸನ್ಪೇಟೆ ಅವರೇ, ಅಲ್ಲಿ ವಿಡಿಯೋ ಸೆಟ್ಟಿಂಗ್ ಇಟ್ಕೊಳ್ಳಿ, ಬರುತ್ತೆ. ಓಕೆ, PDF ಹಾಕೋಣ, ಅಲ್ಲಿ ವಿಡಿಯೋ ಸೆಟ್ಟಿಂಗ್ ಇಟ್ಕೊಳ್ಳಿ, ಬರುತ್ತೆ. ಓಕೆ, ದ ಸ್ಪೀಕರ್ ಸೇಸ್ ದ ಟೀ ಕಪ್ಸ್ ಸರ್ಕ್ಲಿಂಗ್ ಅರೌಂಡ್ ಮೀ ಲೈಕ್ ಪ್ಲಾನೆಟ್ ಅರೌಂಡ್ ದ ಸನ್ ಅಂತ ಹೇಳ್ತಾರೆ. ಯಾಕೆ ಹಂಗಾಗತ್ತೆ ಅಂತಂದರೆ, ಬಿಕಾಸ್ ಇನ್ ಸ್ಪೇಸ್ there was no force of gravity, so things don't fly in space, there is no force of gravity ಅಂತ ಈಗ ಹೇಳಿದೆ. ಅಲ್ಲಿ ಆನ್ಸರ್ ಒಂದು ಬಿಟ್ಬಿಟ್ಟು, ಆನ್ ಟೆಲಿವಿಷನ್ ಆರ್ ಟ್ರ್ಯಾಕ್ ಥ್ರೂ ದೇರ್ ಟೆಲಿಸ್ಕೋಪ್ ಅಂತ ಹೇಳ್ಬೋದು. ನೆಕ್ಸ್ಟ್, ಗಿವ್ ಸಮ್ ಇನ್ಸ್ಟನ್ಸಸ್ ಆಫ್ ಡೈಲಿ ರುಟೀನ್ ಮೆನ್ಷನ್ಡ್ ಇನ್ ದ ಪೋಯಮ್ ಅಂತ ಹೇಳ್ತಾರೆ. ಡೈಲಿ ರುಟೀನ್ ಬಗ್ಗೆ ಹೇಳ್ತಾರೆ. ರೈಟಿಂಗ್ ಮೇಲ್ ಇರ್ಬೋದು, ಪೋಸ್ಟಿಂಗ್ ಮೇಲ್ ಇರ್ಬೋದು, ಪೀಪಲ್ ವಿಸಿಟಿಂಗ್ ಇರ್ಬೋದು, ಇವೆಲ್ಲ ಡೈಲಿ ರುಟೀನ್ ವರ್ಕ್ ಅಂತ ಹೇಳ್ಬೋದು. ಅಲ್ಲಲ್ಲ, ಯೂಟ್ಯೂಬ್ ಆ್ಯಪ್ನಲ್ಲಿ ಸೆಟ್ಟಿಂಗ್ ಇಟ್ಕೊಳ್ಳಿ, ಬರುತ್ತೆ. 480 ಸೆಟ್ಟಿಂಗ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಆ್ಯಪ್ನಲ್ಲಿ 480 ಸೆಟ್ಟಿಂಗ್ ಇಟ್ಕೊಳ್ಳಿ, ಬರುತ್ತೆ. ದ ಪೋಯಟ್ ಈಸ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ವಾಟ್ ಡಸ್ ಹಿ ಆಸ್ಕ್ ದ ರೀಡರ್ ಸ್ಟ್ರೀಟ್ ಅಂತಿದೆ. ವೈ ವಾಸ್ ಇಟ್ ಟರ್ಮ್ಡ್ ಅನ್ಕಾಮನ್? ಯಾಕೆ ಸ್ಟೂಡೆಂಟ್ಸ್ ಮಾರ್ಚ್ ಮಾಡ್ತಾ ಇದ್ರು ಅಂತ ಕೇಳಿದರೆ, ಬಿಕಾಸ್ ದ ಟೀಚರ್ ಅರೆಸ್ಟೆಡ್ ಅಲ್ವಾ, ದ ಟೀಚರ್ ಆಫ್ ದ ವಿಲೇಜ್ ಗಾಟ್ ಅರೆಸ್ಟೆಡ್. ಸೊ ಅದಕ್ಕೆ ಅವರು ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇನ್ನೊಂದು ಏನು ಅಂತ ಕೇಳಿದರೆ, ಯಾಕೆ ಇದು ಅನ್ಯೂಸ್ವಲ್ ಆಗಿತ್ತು ಅಂತಂದರೆ, ದೇ ಮೂಡ್ ಇನ್ ಕಂಪ್ಲೀಟ್ ಸೈಲೆನ್ಸ್, ನೋ ಸ್ಲೋಗನ್ಸ್, ನೋ ಶೌಟಿಂಗ್, ಜಸ್ಟ್ ದ ಶಫಲ್ ಆಫ್ ಫೀಟ್, ಡ್ರಿಪ್ ಆಫ್ ರೈನ್ ಆ್ಯಂಡ್ ಲೋ ಮರ್ಮರಿಂಗ್ ಸೌಂಡ್ ಫ್ರಮ್ ದ ವಾಚಿಂಗ್ ಕ್ರೌಡ್ ಅಂತ ಹೇಳ್ಬೋದು. ಕ್ಯಾನ್ ಯು ಗೆಸ್ ವಾಟ್ ದ ಪೊಲೀಸ್ ಆಫೀಸರ್ ಹ್ಯಾಡ್ ಬೀನ್ ಟಾಕಿಂಗ್ ಟು ದ ಸ್ಟೂಡೆಂಟ್ ಲೀಡರ್ಸ್ ಅಂತ ಕೇಳ್ತಾರೆ. DSP, ಹೌದಾ? DSP ಏನು ಮಾಡ್ತಾನೆ, ದ ಸ್ಟೂಡೆಂಟ್ಸ್ met the DSP and one of them handed him a piece of paper. The police officer didn't even glance at it. ಹೌದಾ? ಅದು ನೋಡಿ, ಅದು ನೋಡಂಗೆ ಅನ್ಸೋದಕ್ಕೆ ಅವನು, ಹೌದಾ? ಆ್ಯಂಡ್ ನೆಕ್ಸ್ಟ್ ಒನ್ ಏನು ಅಂತಂದರೆ, ಬಾಬು ಆ್ಯಂಡ್ ಮಂಜು ವರ್ ಬಿಟ್ ಡಿಸಪಾಯಿಂಟೆಡ್ ಅಬೌಟ್ ದೇರ್ ಮಾರ್ಚಿಂಗ್ ಅಂತ ಹೇಳ್ತಾರೆ. ಇವ್ರು ಮಾರ್ಚಿಂಗ್ ನೋಡಿ ಅವ್ರಿಗೆಲ್ಲ ಒಂದು ಕಡೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಬಾಬು ಮತ್ತು ಮಂಜು ಅವ್ರಿಗೆ. ಯಾಕಂತಂದರೆ, ದೇ ಮೂಡ್ ಇನ್ ಕಂಪ್ಲೀಟ್ ಸೈಲೆನ್ಸ್, ದೇರ್ ವರ್ ನೋ ಸ್ಲೋಗನ್ಸ್. ಆಲ್ರೆಡಿ ಒಂದು ಸ್ಟ್ರೈಕ್ ಅಂದರೆ ಹೆಂಗಿರುತ್ತೆ, ಸ್ಲೋಗನ್ಸ್ ಇರ್ತವೆ, ಶೌಟಿಂಗ್ ಇರುತ್ತೆ, ಅದು ಯಾವುದೂ ಇದ್ದಿದ್ದಿಲ್ಲ ಅಲ್ಲಿ. ಅದಕ್ಕೆ ಅವರು ಡಿಸಪಾಯಿಂಟ್ ಆಗ್ತಾರೆ. ವಾಟ್ ಹ್ಯಾಡ್ ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ಅಬೌಟ್ ದ ವೇ ಆಫ್ ಪ್ರೊಟೆಸ್ಟ್? ಅವಾಗಾದ್ರೆ ಪೊಲೀಸ್ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅಂತಂದರೆ, ದೇ ಎಕ್ಸ್ಪೆಕ್ಟೆಡ್ ಏನು ಅಂತಂದರೆ, ದ ಸ್ಟೂಡೆಂಟ್ಸ್ ಟು ಶೌಟ್ ಸ್ಲೋಗನ್ಸ್ ಆ್ಯಂಡ್ ಕಾಸ್ ವೈಲೆನ್ಸ್ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಬಟ್ ದಿಸ್ ವುಡ್ ಮೇಕ್ ದ ಪೊಲೀಸ್ ಟು ಅರೆಸ್ಟ್ ದೆಮ್. ಅವ್ರು ಅರೆಸ್ಟ್ ಮಾಡ್ಬೇಕಂತ ಕೂತಿರ್ತಾರೆ, ಬಟ್ ಆಗಲ್ಲ ಅದು. ಓಕೆ, ದೆನ್ ವಾಟ್ ವಾಸ್ ದೇರ್ ಇನ್ ದ ಮಿಸ್ಟೀರಿಯಸ್ ಪಾರ್ಸಲ್? ಮಿಸ್ಟೀರಿಯಸ್ ಪಾರ್ಸಲ್ದಾಗ ಏನಿತ್ತು ಅಂತ ಕೇಳ್ತಾರೆ. ದೇರ್ ವಾಸ್ ಎ ಸೈಕ್ಲೋಸ್ಟೈಲಿಂಗ್ ಮಷೀನ್ ಇನ್ ದ ಮಿಸ್ಟೀರಿಯಸ್ ಪಾರ್ಸಲ್. ಸೈಕ್ಲೋಸ್ಟೈಲಿಂಗ್ ಮಷೀನ್ ಇತ್ತು. ಆ್ಯಂಡ್ ಇನ್ನೊಂದೇನಂದ್ರೆ, ವಾಟ್ ಸಸ್ಪಿಷನ್ ಡಿಡ್ ದ ಪೊಲೀಸ್ ಹ್ಯಾವ್ ಅಬೌಟ್ ದ್ಯಾಟ್? ಇದು ಪೊಲೀಸರು ಅದ್ರ ಬಗ್ಗೆ ಏನು ಸಸ್ಪಿಷನ್ ಇತ್ತಂದರೆ, ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಸೈಕ್ಲೋಸ್ಟೈಲಿಂಗ್ ಮಷೀನ್ ದೇ ವರ್ ಮೇಕಿಂಗ್ ಕಾಪೀಸ್ ಆಫ್ ಮಹಾತ್ಮ ಗಾಂಧಿ ಸ್ಪೀಚ್. ಅವರು ಮಹಾತ್ಮ ಗಾಂಧಿ ಸ್ಪೀಚನ್ನು ಕಾಪಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ವೈ ಹ್ಯಾಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್?
ಮೋಹನ್ಸ್ ಹೌಸ್ಗೆ ಪಾಟೀಲ್ ಯಾಕೆ ಬರ್ತಾನೆ ಅಂತ ಕೇಳಿದ್ದಾರೆ. ಬಿಕಾಸ್ ಟು ಗಿವ್ ಎ ವಾರ್ನಿಂಗ್ ಅಬೌಟ್ ದ ರೇಡ್ ಆಫ್ ಹೀಸ್ ವೈಫ್ ಆ್ಯಸ್ ಹಿ ಹ್ಯಾಸ್ ಎ ಕ್ಲೋಸ್ ಫ್ರೆಂಡ್ ಆಫ್ ಮೋಹನ್ಸ್ ಫಾದರ್. ಅವರು ಮೋಹನ್ಸ್ ಫಾದರ್ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ವಾರ್ನಿಂಗ್ ಕೊಡಲಿಕ್ಕೆ ಬಂದಿರ್ತಾರೆ. ಹೌ ಡು ಯು ನೋ ದ್ಯಾಟ್ ಮೋಹನ್ಸ್ ಮದರ್ ವಾಸ್ ಸಪೋರ್ಟಿವ್ ಆಫ್ ದೇರ್ ಸ್ಟ್ರಗಲ್ ಅಂತಿದೆ. ವೆನ್ ಸುಮನ್ ಆ್ಯಂಡ್ ದೇರ್ ಫ್ರೆಂಡ್ ಬ್ರಾಡ್ ದ ಸೈಕ್ಲೋಸ್ಟೈರಿಂಗ್ ಮಷೀನ್, she asked them to keep it in puja room. Okay, and what do you think is the writer of the incident trying to impress upon the readers ಅಂತ ಕೇಳಿದ್ದಾರೆ. Because people wanted to fight against the British and get freedom, some Indians were working for the British but they were waiting for them to quit our nation ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಲೆಸನ್ ಯಾವುದು ಎರಡು ಮಷನ್ ಬರುತ್ತೆ ಅಂತಂದರೆ ಆನ್ ಟಾಪ್ ಆಫ್ ದ ವರ್ಲ್ಡ್. ಆನ್ ಟಾಪ್ ಆಫ್ ದ ಹಾರ್ಡ್ಶಿಪ್ಸ್ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಹಾರ್ಡ್ಶಿಪ್ಸ್ ಏನೇನು ಅಂತಂದರೆ ವೆನ್ ಎವರ್ ಡಿಕ್ಕಿ ಡೋಲ್ಮಾ ವಾಸ್ ಜಸ್ಟ್ 11 year old, ಸಿ ಲಾಸ್ಟ್ ಹರ್ ಬ್ರದರ್ ಆ್ಯಂಡ್ ಆಲ್ಸೋ ಸಿ ಲಾಸ್ಟ್ ಹರ್ ಮದರ್ ಅಂತ ಹೇಳ್ಬೋದು. ಇಬ್ಬರನ್ನು ಕಳ್ತಾರೆ. ಇದೆ ಏನು ಅಂತಂದ್ರೆ ಆಕಿ ಹಾರ್ಡ್ಶಿಪ್ಪು. ವಾಟ್ ವಾಸ್ ದ ಡಿಕ್ಕಿ ಡೋಲ್ಮಾ ಫ್ಯಾಸಿನೇಟೆಡ್ ಬೈ ಸಿನ್ಸ್ ಹರ್ ಚೈಲ್ಡ್ಹುಡ್ ಅಂತಂದರೆ ಸಿ ಫ್ಯಾಸಿನೇಟೆಡ್ ಬೈ ದ ಗ್ರ್ಯಾಂಡ್ಯೂರ್ ಆಫ್ ದ ಸ್ನೋ ಕ್ಲಾಡ್ ಪೀಕ್ಸ್ ಆಫ್ ದ ಹಿಮಾಲಯಸ್ ಅಂತ ಹೇಳ್ಬೋದು. ಆ್ಯಂಡ್ ಹೌ ಡಿಡ್ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಹರ್ಸೆಲ್ಫ್ ಫಾರ್ ಹರ್ ವೆಂಚೂರ್ ಅಂತ ಹೇಳಿದ್ದಾರೆ. ಡಿಕ್ಕಿ ಡೋಲ್ಮಾ ಪ್ರಿಪೇರ್ಡ್ ಹರ್ಸೆಲ್ಫ್ ಫಾರ್ ದ ವೆಂಚೂರ್ ಆಫ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್ ಬೈ ಜಾಯ್ನಿಂಗ್ ನ್ಯೂಲಿ ಓಪನ್ಡ್ ಮೌಂಟೇನರಿಂಗ್ ಇನ್ಸ್ಟಿಟ್ಯೂಟ್ ಇನ್ ಕುಲು ಮನಾಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಅಂತಂದರೆ ವಾಟ್ ವಾಸ್ ದ ಡ್ರೀಮ್ ಆಫ್ ಡಿಕ್ಕಿ ಡೋಲ್ಮಾ ಅಂತ ಕೇಳ್ತಾರೆ. ವಾಟ್ ವಾಸ್ ದ ಡ್ರೀಮ್ ಆಫ್ ಡಿಕ್ಕಿ ಡೋಲ್ಮಾ ಅಂತಂದರೆ ಸಿ ವಾಂಟೆಡ್ ಟು ಸ್ಕೇಲ್ ದ ಸ್ನೋ ಕವರ್ಡ್ ಹಿಮಾಲಯಾಸ್. ಅದು ಡ್ರೀಮ್ ಆಗುತ್ತೆ ಅದು. ಹೌ ಡಿಡ್ ಡಿಕ್ಕಿ ಡೋಲ್ಮಾ ಫೀಲ್ ವೆನ್ ಸಿ ಕ್ಲೈಮ್ಡ್ ದ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಹತ್ತಿದಾಗ ಅಕ್ಕಿ ಫೀಲಿಂಗ್ ಹೆಂಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಡಿಕ್ಕಿ ಡೋಲ್ಮಾ ಕುಡ್ ನಾಟ್ ಡಿಸ್ಕ್ರೈಬ್ ದ ಸೈಟ್ ಆಫ್ ಮೌಂಟ್ ಎವರೆಸ್ಟ್. ಸಿ ಹ್ಯಾಡ್ ನೆವರ್ ಇಮ್ಯಾಜಿನ್ ದ ಬ್ಯೂಟಿ ಆಫ್ ಮೌಂಟ್ ಎವರೆಸ್ಟ್. ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಿಕ್ಕಿ ಡೋಲ್ಮಾಸ್ ಲೈಫ್ ಆಸ್ ಎ ಗರ್ಲ್ ವಾಸ್ ಸಾರೋಫುಲ್ ಅಂತಂದರೆ ಬಿಕಾಸ್ ಅಟ್ ದ ಏಜ್ ಆಫ್ 11 ಸಿ ಲಾಸ್ಟ್ ಹರ್ ಮದರ್ ಆ್ಯಂಡ್ ಸಿ ಲಾಸ್ಟ್ ಹರ್ ಬ್ರದರ್ ಆಲ್ಸೋ. What factors encouraged Dicky Dolma to take up basic mountaineering course ಅಂತಂದರೆ Dolma came to know that a mountaineering institute was set up at Manali and it would give training to those who are interested in climbing mountains. Dolma says it is not difficult decision for me to take up the challenge of the lofty mountains ಅಂತ ಹೇಳ್ತಾರೆ. ಯಾಕಂತಂದರೆ ಫ್ರಾಮ್ ಹರ್ ಚೈಲ್ಡ್ಹುಡ್ ಸಿ ಹ್ಯಾಡ್ ಬಿನ್ ಫ್ಯಾಸಿನೇಟೆಡ್ ಬೈ ದ ಗ್ರ್ಯಾಂಡ್ಯೂರ್ ಆಫ್ ದ ಸ್ನೋ ಕ್ಲಾಡ್ ಮೌಂಟೇನ್ಸ್ ಆಫ್ ದ ಹಿಮಾಲಯಸ್ ಅಂತ ಹೇಳ್ಬೋದು. How has Dicky Dolma described her preparedness for the task of scaling Mount Everest ಅಂತ ಹೇಳ್ತಾರೆ. Dolma got training in the Mountaineering Institute at Manali ಅಂತ ಹೇಳ್ಬೋದು. What was the biggest headache that Dolma had to face besides her physical and mental problem ಅಂತ ಹೇಳ್ತಾರೆ. Dolma's father was bedridden. 100% ಬರುತ್ತೆ ಸಮೀರ್, 100%. Dolma's father was bedridden. She was financially sound and she needed a lot of money for her father's treatment. Actually, her father was bedridden and she needed money for her father's treatment ಅಂತ ಹೇಳ್ಬೋದು. And next, what does Dolma say about mountaineering after she returns from the Mount Everest ಅಂತ ಹೇಳ್ತಾರೆ. Mountaineering ಏನಂತಂದರೆ is a tough sport. This thought never comes to me ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಅಂತಂದರೆ ವಾಟ್ ಡಸ್ ಡೋಲ್ಮಾ ಸೇ ಅಬೌಟ್ ದ ವ್ಯೂ ಫ್ರಮ್ ದ ಟಾಪ್ ಆಫ್ ಮೌಂಟ್ ಎವರೆಸ್ಟ್ ಅಂತ ಹೇಳ್ತಾರೆ. ಡೋಲ್ಮಾ ಸೇಡ್ ದ್ಯಾಟ್ ಆ್ಯನ್ ಎವರೆಸ್ಟರ್ ಕ್ಯಾನ್ ಫೀಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಬಟ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್ ಇನ್ ವರ್ಡ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಂತಂದ್ರೆ ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಡೋಲ್ಮಾಸ್ ಲೈಫ್ ಅಂತ ಕೇಳ್ಬೋದು. ಏನೇನು ಅಂತಂದರೆ ಒಂದು ಡಿಟರ್ಮಿನೇಷನ್ ಬಗ್ಗೆ ಕಲಿತೀವಿ, ಸ್ಟ್ರಾಂಗ್ ಡಿಟರ್ಮಿನೇಷನ್ ಇರಬೇಕು, ಹಾರ್ಡ್ ವರ್ಕ್ ಬಗ್ಗೆ ಕಲಿತೀವಿ. ಓಕೆ, ಹೌ ಕುಡ್ Dicky Dolma achieve the great feat even with her hardships. ಆಕೆಗೆ ಸಾಕಷ್ಟು ಜೀವನದ ತೊಂದರೆಗಳಾದರೂ ಕೂಡ ಆಕೆ ಏನು ಅಂತಂದರೆ ಅಚೀವ್ಮೆಂಟ್ ಮಾಡ್ತಾಳೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಹರ್ ಹಾರ್ಡ್ ವರ್ಕ್, ಜೀಲ್ ಫಾರ್ ವರ್ಕ್ ಅಂತ ಹೇಳ್ಬೋದು, ಸ್ಟ್ರಾಂಗ್ ಡಿಟರ್ಮಿನೇಷನ್ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಇವೆಲ್ಲ ಬರಿಬೇಕಾಗುತ್ತೆ. ಆ್ಯಂಡ್ ಹೌ ಡಿಡ್ ಡಿಕ್ಕಿ ಡೋಲ್ಮಾ ಕೇಮ್ ಓವರ್ ಹರ್ ಪ್ರಾಬ್ಲಮ್ಸ್ ಅಂತಂದರೆ whenever at the time of whenever she was ready for mountaineering, her father was bedridden and lot of money was needed at that time, so the family had little to offer her, but her determination never allowed her to leave the sport ಅಂತ ಹೇಳ್ಬೋದು.
ಮೆನ್ಷನ್ ದ ಹಾಬೀಸ್ ಆಫ್ ಡಿಕ್ಕಿ ಡೋಲ್ಮಾ ಅಂತಂದರೆ ಲಿಸ್ನಿಂಗ್ ಮ್ಯೂಸಿಕ್ ಇರ್ಬೋದು, ಹಿಂದಿ ಫಿಲ್ಮ್ ಸಾಂಗ್ಸ್ ಇರ್ಬೋದು, ಆ್ಯಂಡ್ ಟೀಚಿಂಗ್ ಅಬೌಟ್ ಮೌಂಟೇನಿಯರಿಂಗ್ ಹೇಳ್ಬೋದು. ಇನ್ನು ಎ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಶ್ಡ್ ಬಗ್ಗೆ ಹೇಳಬೇಕಾಗತ್ತೆ. ಏನು ಸ್ಮೈಲ್ ಬಗ್ಗೆ ಮಾತಾಡಿದ್ದಾರೆ. ದ ಸ್ಮೈಲ್ ಆಫ್ ಹನೀಫುದ್ದೀನ್ ಜಸ್ಟ್ ಫ್ರಮ್ ದ ಫೋಟೋಗ್ರಾಫ್ ಫ್ರೇಮ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಂತಂದ್ರೆ ವಾಟ್ ಡಿಡ್ ಹನೀಫ್ ಚೂಸ್ ಆಸ್ ಇಸ್ ಮಿಷನ್ ಅಂತಂದರೆ ಹಿ ವಾಂಟೆಡ್ ಟು ಜಾಯಿನ್ ದ ಆರ್ಮಿ ಆ್ಯಂಡ್ ಬಿಕಾಸ್ ಹಿ ನ್ಯೂ ದ್ಯಾಟ್ ಲೈಫ್ ವಾಸ್ ಶಾರ್ಟ್ ಫಾರ್ ಹಿಮ್ ಅಂತ ಹೇಳ್ಬೋದು. ಇನ್ನು ಲೈಫ್ ಫಾರ್ ಹನೀಫ್ ವಾಸ್ ನೆವರ್ ಎ ಸ್ಮೂತ್ ಸೇಲ್. ಯಾಕಂದರೆ ಹಿಂಗೂ ಕೂಡ ಸಾಕಷ್ಟು ಹಾರ್ಸಿಸ್ ಬಂದು ಯಾವುವು ಅಂತ ಕೇಳ್ತಾರೆ. ವೆನೆವರ್ ನೋಡಿ, at the age of 8 years old, he lost his father. ಅವ್ರ ತಂದೆಯನ್ನು ಕಳ್ಕೊತಾನೆ. His mother ಹೇಮಾ ಅಜೀಸ್ was left to take care of 3 young boys ಅಂತ ಹೇಳ್ಬೋದು. The absence of mother from home taught the children something new ಅಂತ ಹೇಳ್ತಾರೆ. ವಾಟ್ ವಾಸ್ ದ್ಯಾಟ್ ಅಂತಂದರೆ ಅಲ್ಲಿ ಒಂದು ಲೈನ್ ಬರುತ್ತೆ ನೋಡಿ, ಏನು ಅಂತಂದರೆ ಒನ್ಸ್ ಡ್ಯೂಟಿ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ಎವ್ರಿ ಒನ್ಸ್ ಲೈಫ್. ಅವನ ಜವಾಬ್ದಾರಿಯನ್ನು ಅವನು ತಿಳ್ಕೊಬೇಕು ಅಂತ ಅದಿರುತ್ತೆ. ಆ ಪಾಯಿಂಟನ್ನು ಇಲ್ಲಿ ಲಾಸ್ಟ್ ಕೊಡ್ತಾರೆ ನೋಡಿ, ಒನ್ಸ್ ಡ್ಯೂಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಎವ್ರಿ ಒನ್ಸ್ ಲೈಫ್. ಆ್ಯಂಡ್ ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ಇಂಟ್ರೋವರ್ಟ್ ಹನೀಫ್? ಇಂಟ್ರೋವರ್ಟ್ ಯಾಕೆ ಅಂತಾರೆ ಅಂತ ಕೇಳಿದರೆ, ಆ್ಯಂಡ್ ಇಂಟ್ರೋವರ್ಟ್ ಹನೀಫ್ ಬಿಗ್ಯಾನ್ ಟು ಮೇಕ್ ಫ್ರೆಂಡ್ಸ್ ಅಟ್ ದ ಏಜ್ ಆಫ್ 14. 14 ವರ್ಷಗನ ದೋಸ್ತರು ಮಾಡ್ಕೊಂಡಾನ ಅವನು. ಸೊ ಅದು ಅವನ ಒಂದು ಇಂಟ್ರೋವರ್ಟ್ ಅಂತಂದ್ರೆ ಅಂತರ್ಗಾಮಿಗಳು, ಅವ್ರು ಯಾರ ಜೊತೆ ಜಾಸ್ತಿ ಮಾತಾಡಲ್ಲ. ಇಂಟ್ರೋವರ್ಟ್ ಅಪೋಸಿಟ್ ಟು ಎಕ್ಸ್ಟ್ರೋವರ್ಟ್. ಹನೀಫ್ ವಾಸ್ ಎ ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಹನೀಫ್ ಡ್ಯಾಬಲ್ಡ್ ಇನ್ ಆರ್ಟ್, ಸ್ಕೆಚ್ಡ್ ವೆರಿ ವೆಲ್, ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್ಸ್ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ ಹಿ ವಾಂಟೆಡ್ ಟು ಸರ್ವ್ ಫಾರ್ ಅವರ್ ನೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಲೈಫ್ ಫಾರ್ ಹನೀಫ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಸ್ಮೂತ್ ಸೇಲ್ ಅಂತಂದರೆ 5 years, ಬರೀ 25 ವರ್ಷ ಬದುಕಿದ್ದಾನೆ ರೀ. ಬಟ್ ಹಿ ಕಂಟಿನ್ಯೂಸ್ ಟು ಲಿವ್ ಫಾರ್ ಎವರ್ ಇನ್ ಅವರ್ ಹಾರ್ಟ್. ನಮ್ಮ ಹೃದಯದಲ್ಲಿ ಯಾವತ್ತೂ ಹನೀಫ್ ಇದ್ದಾನೆ ಅಂತ. ಇಂಟ್ರೋವರ್ಟ್ ಹನೀಫ್ ಯಾಕಂತಂದರೆ at the age of 14 he made many more friends and very talents and interest ಅಂದರೆ sketched very well and he made beautiful cards out of waste materials ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಏನು ಅಂತಂದರೆ ನೋಡಿ, ಡ್ರೀಮ್ಸ್ ಆಫ್ ಹನೀಫ್ ಕೂಡ ಕೇಳ್ತಾರೆ. ಹಿ ಕುಡ್ ನಾಟ್ ಬಟ್ ಆಲ್ ದ ಡ್ರೀಮ್ಸ್ ಆಫ್ ಹನೀಫ್ ಕುಡ್ ನಾಟ್ ಫುಲ್ಫಿಲ್ಡ್. ಹೌದಾ? ಆ್ಯಂಡ್ ಇನ್ನೊಂದು ಏನಂತಂದರೆ ಬರ್ಡ್ ಆಫ್ ಹ್ಯಾಪಿನೆಸ್ ಬಗ್ಗೆನೂ ಹೇಳ್ಬೋದು. ವಾಟ್ ಡಿಡ್ ದ ಪೀಪಲ್ ಇನ್ ದ ಪೂವರ್ ಏರಿಯಾ ಇನ್ ಟಿಬೆಟ್ ಸಫರ್ ಫ್ರಾಮ್ ಅಂತ ಕೇಳಿದ್ರೆ ಏನೇನು ಸಫರ್ ಆಗ್ತಾಯಿದ್ರು ಅಂತಂದರೆ ನೋ ಲ್ಯಾಂಡ್, ನೋ ರಿವರ್ಸ್, ನೋ ಏರ್, ನೋ ಫ್ರೆಶ್ ಫ್ಲವರ್ಸ್, ನೋ ಗ್ರೀನ್ ಗ್ರಾಸ್, ಇವೆಲ್ಲ. ವಾಟ್ ಡಿಡ್ ದ ಓಲ್ಡ್ ಫೋಕ್ ಏನು ಹೇಳುತ್ತೆ ಅಂತ ಕೇಳ್ತಾರೆ. ಸೊ ಅಕಾರ್ಡಿಂಗ್ ಟು ದ ಓಲ್ಡ್ ಫೋಕ್ ಹ್ಯಾಪಿನೆಸ್ ವಾಸ್ ಎ ಬ್ಯೂಟಿಫುಲ್ ಬರ್ಡ್, ಇಟ್ ಲಿವ್ಡ್ ಫಾರ್ ಅವೇ. ಅಂದರೆ ಹ್ಯಾಪಿನೆಸ್ ಅಂದರೆ ಬ್ಯೂಟಿಫುಲ್ ವರ್ಡು, ಅದರಾಗಿದ್ದೇವೆ ಹ್ಯಾಪಿನೆಸ್ ಅಂತ ಹೇಳಿ. ವಿಲ್ ಐ ಎವರ್ ಮೇಕ್ ಇಟ್? ವೈ ಡಿಡ್ ವಾಂಗ್ಜಿಯಾ ಫೀಲ್ ಸೋ ಅಂತಂದರೆ ನೋಡಿ, ಇನ್ ಆ್ಯಂಗರ್ ದ ಫಸ್ಟ್ ಮಾನ್ಸ್ಟರ್ ಬ್ಲೀವ್ ಥ್ರೂ ಹಿಸ್ ಬ್ಯಾಡ್ ಆ್ಯಂಡ್ ದ ಸ್ಮೂತ್ ರೋಡ್ ಬಿಕೇಮ್ ವಾಸ್ಟ್ ಸ್ಕ್ರೀ. ಆವಾಗ ಅದನ್ನು ಥಿಂಕ್ ಮಾಡ್ತಾನೆ. ಹೌ ವಾಸ್ ವಾಂಗ್ಜಿಯಾ ಮೇಡ್ ಟು ಸಫರ್ ಬೈ ದ ಸೆಕೆಂಡ್ ಮಾನ್ಸ್ಟರ್ ಅಂತಂದರೆ ಸೆಕೆಂಡ್ ಮಾನ್ಸ್ಟರ್ ಬ್ಲೀವ್ ಥ್ರೂ ಹಿಸ್ ಬ್ಯಾಡ್, ಹಿಸ್ ಬ್ರೆಡ್ ಬ್ಯಾಗ್ ಫ್ಲೀವ್ ಇನ್ ಟು ದ ಸ್ಕೈ. ನೆಕ್ಸ್ಟು ವಾಟ್ ಚೇಂಜಸ್ ಕೇಮ್ ಓವರ್ ವಾಂಗ್ಜಿಯಾ ಆಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕೇರೆಸ್ಡ್ ಹಿಮ್ ಅಂತಿದೆ. ಆಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕೇರೆಸ್ಡ್ ವಾಂಗ್ಜಿಯಾ ಹಿಸ್ ಐಬಾಲ್ಸ್ ಫ್ಲೇವ್ ಬ್ಯಾಕ್ ಟು ಹಿಸ್ ಸಾಕೆಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಹಿ ಸಾ ಮಚ್ ಮೋರ್ ಬ್ರೈಟ್ಲಿ ದ್ಯಾನ್ ಬಿಫೋರ್ ಅಂತ ಹೇಳ್ಬೋದು. ವೈ ಡಿಡ್ ವಾಂಗ್ಜಿಯಾ ಡಿಸೈಡ್ ನಾಟ್ ಟು ಗೋ ಬ್ಯಾಕ್? ಏನೇ ಕಷ್ಟ ಆದ್ರೂ ವಾಪಸ್ ಹೋಗಬಾರ್ದು ಅಂತ ಯಾಕೆ ವಿಚಾರ ಮಾಡ್ತಾನೆ ಅಂತಂದರೆ ಯಾಕಂತಂದರೆ ಹಿ ನ್ಯೂ ದ್ಯಾಟ್ ದ ಪೀಪಲ್ ಆಟ್ ಹೋಮ್, ದ ಪೀಪಲ್ ಆಫ್ ಟಿಬೆಟ್, ದೇ ವರ್ ವೇಟಿಂಗ್ ಫಾರ್ ಹಿಮ್ ಟು ಬ್ರಿಂಗ್ ಬ್ಯಾಕ್ ಹ್ಯಾಪಿನೆಸ್. ಅದಕ್ಕಾಗಿ ಅವನು ವಾಪಸ್ ಹೋಗಲಿಲ್ಲ. ಆ್ಯಂಡ್ ವಾಟ್ ಡಿಡ್ ದ ಥರ್ಡ್ ಮಾನ್ಸ್ಟರ್ ವಾರ್ನ್ ವಾಂಗ್ಜಿಯಾ ಅಂತಿದೆ. ಥರ್ಡ್ ಮಾನ್ಸ್ಟರ್ ವಾರ್ನ್ ವಾಂಗ್ಜಿಯಾ ದ್ಯಾಟ್ ಇಫ್ ಹಿ ವಾಂಟೆಡ್ ಟು ಸಿ ದ ಬರ್ಡ್ ಆಫ್ ಹ್ಯಾಪಿನೆಸ್ ಹಿ ವುಡ್ ಬ್ರಿಂಗ್ ಭೀಮಾಸ್ ಐಬಾಲ್ಸ್. ಇಫ್ ಹಿ ಫೇಲ್ಡ್ ದ ಮಾನ್ಸ್ಟರ್ ವುಡ್ ಗಾಜ್ ಔಟ್ ವಾಂಗ್ಜಿಯಾ ಐಬಾಲ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ವಿಲ್ ಐ ನೆವರ್ ಮೇಕ್, ಇದೀಗಲ್ಲಿ ಹೇಳಿದ್ದೀನಿ. ಆ್ಯಂಡ್ ವಾಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಬೈ ಹ್ಯಾಪಿನೆಸ್ ಆಫ್ಟರ್ ರೀಡಿಂಗ್ ದ ಸ್ಟೋರಿ ಅಂತ ಹೇಳ್ತಾರೆ. ಸೊ ಹ್ಯಾಪಿನೆಸ್ ಅಂದರೆ ಏನು ಅಂತಂದರೆ ರಿವರ್ಸ್, ಫಾರೆಸ್ಟ್ಸ್, ಫ್ಲವರ್ಸ್, ಫೀಲ್ಡ್ಸ್, ವಾರ್ಮ್ತ್ ಏರ್, ಟ್ರೀಸ್ ಅಂತ ಹೇಳ್ಬೋದು. ಆ್ಯಂಡ್ ವಾಟ್ ಡೂ ಯು ಲೈಕ್ ದ ಮೋಸ್ಟ್ ಇನ್ ದ ಸ್ಟೋರಿ ಅಂತಿದೆ. ಮಾರಲ್ ಆಫ್ ದ ಸ್ಟೋರಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಅನ್ಸೆಲ್ಫಿಶ್ ನೇಚರ್ ಆಫ್ ವಾಂಗ್ಜಿಯಾ ಅಂತ ಹೇಳ್ಬೋದು. ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ರಿಯಲ್ ಹ್ಯಾಪಿನೆಸ್ ಅನ್ನೋದು ಈ ಒಂದು ಪಾಠದಲ್ಲಿ ಗೊತ್ತಾಗುತ್ತೆ. ಸೊ ಇಷ್ಟು ನೋಡಿ,
ಸೊ ಎಲ್ಲ 2 ಮಾರ್ಕ್ಸಿನ ಕ್ವಶನ್ಸು. ಎಷ್ಟು ಪಾಠಗಳಿಂದ ಬರ್ತಾವಲ್ಲ ಇಷ್ಟೇ ಪಾಠಗಳಿಂದ ಮಾತ್ರ 2 ಮಾರ್ಕ್ಸಿನ ಕ್ವಶನ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ದಲ್ಲಿ ಬರ್ತವೆ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಆಲ್ ದೀಸ್ ಕ್ವಶನ್ಸ್. ಇವೆಲ್ಲ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ. ಆಲ್ ದ ಬೆಸ್ಟ್ ನಿಮಗೆ. ನಾಳೆ 3 ಮಾರ್ಕ್ಸಿನ ಕ್ವಶನ್ಸು ಯಾವ ಬರ್ತವೆ, 100% ಯಾವ ಬರ್ತವೆ ಅವುಗಳನ್ನ ನಾಳಿನ ಒಂದು ಅವಧಿಯಲ್ಲಿ ನೋಡೋಣ. ಥ್ಯಾಂಕ್ ಯು. ಗುಡ್ ನೈಟ್. ಶುಭರಾತ್ರಿ.